ಹೌದು, ಅಖಂಡ ಕೋಲಾರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಮೂಲಕ ಸದ್ದು ಮಾಡುತ್ತಿದೆ. ರೇಷ್ಮೆ ಕೃಷಿಯನ್ನ ಮುಖ್ಯ ಕಸುಬು ಮಾಡಿಕೊಂಡಿರುವ ಈ ಭಾಗದ ರೈತರು ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಸಲುವಾಗಿ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ 7/6/1971ನೇ ಸಾಲಿನಲ್ಲಿ ಗ್ರಾಮದ ಹಿರಿಯ ಸಹಕಾರಿಗಳು ಸೇರಿಕೊಂಡು ಹಾಲು ಉತ್ಪಾದಕರ ಸಂಘವನ್ನ ಸ್ಥಾಪನೆ ಮಾಡಿ ಕೇವಲ 150ರಿಂದ 200 ಲೀಟರ್ ಹಾಲು ಪೂರೈಕೆಯಿಂದ ಆರಂಭವಾದ ಹಾಲು ಉತ್ಪಾದಕರ ಸಹಕಾರ ಸಂಘ ಈಗ ಪ್ರತಿನಿತ್ಯ 3200ರಿಂದ 3400 ಲೀಟರ್ ಹಾಲು ಪೂರೈಕೆ ಮಾಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಅತ್ಯಧಿಕ ಹಾಲು ಪೂರೈಕೆ ಮಾಡುವ ಸಹಕಾರ ಸಂಘ ಎಂಬ ಖ್ಯಾತಿ ಹೊಂದಿದೆ. ಸಂಘದ ಪ್ರಥಮ ಅಧ್ಯಕ್ಷ ಎಸ್ಕೆ ನಾರಾಯಣಪ್ಪ ಮತ್ತು ಕಾರ್ಯದರ್ಶಿ ಆಗಿ ನಂಜುಂಡಾಚಾರಿ ಕಾರ್ಯನಿರ್ವಹಿಸಿದ್ದು ವಿಶೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸುವ ಸಲುವಾಗಿ ಕೋಚಿಮಲ್ ಚೀಮಲ್ ಸಹಕಾರ ನೀಡುತ್ತಿವೆ. ಅದೇ ರೀತಿ ಕೆಎಂಎಫ್ ಸಹ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ಸೌಲಭ್ಯಗಳನ್ನ ನೀಡುತ್ತಿದ್ದು ಅದರ ಸದುಪಯೋಗ ಮಾಡಿಕೊಂಡಿರುವ ಮಳಮಾಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೂರೈಕೆ ಮಾಡಿ ಕ್ಷೀರ ಕ್ರಾಂತಿ ಉಂಟು ಮಾಡಿದ್ದಾರೆ. ನನ್ನ ಹೆಸರು ಆರ್ ಸತೀಶ್, ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು. ಆಮೇಲೆ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ, ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಸತತವಾಗಿ 15 ವರ್ಷದಿಂದ ನಮ್ಮ ಸಹಕಾರ ಸಂಘ ಅತ್ಯುತ್ತಮ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಬರ್ತಾಯಿದೆ. ಒಂದು ದಿವಸಕ್ಕೆ ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ದಿವಸಕ್ಕೆ 3500 ಲೀಟರ್ ಹಾಲು ಶೇಖರಣೆ ಮಾಡ್ತಾಯಿದ್ದೀವಿ. ಆಮೇಲೆ ಅತಿ ಹೆಚ್ಚು ಶೇಖರಣೆ ಮಾಡಿರೋ ಸಂಘ ಅಂತ ಹೇಳ್ಬಿಟ್ಟು ನಮಗೆ ಮುಖ್ಯಮಂತ್ರಿ ಕಡೆಯಿಂದಲೂ ಪ್ರಶಸ್ತಿ ಸಹಕಾರ ಸಪ್ತಾಹ ಸಮಯದಲ್ಲಿ ಪ್ರಶಸ್ತಿನೂ ಲಭಿಸೈತೆ. ಆಮೇಲೆ ನಮ್ಮದು 5000 ಲೀಟ್ರು BMC ತಾಲೂಕಲ್ಲಿ 2 ಡಿಸ್ಟಿಕ್ಕಲ್ಲಿ ನಮ್ಮದು ಮೊದಲನೇದು. ನಮ್ಮ ಸಂಘ ಒಳ್ಳೆ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾಯಿದೆ. ಆಮೇಲೆ ನಮ್ಮ ಕಾರ್ಯಕಾರಿ ಮಂಡಳಿ ಮಾಜಿ ಅಧ್ಯಕ್ಷರು, ಆಮೇಲೆ ಮಾಜಿ ನಿರ್ದೇಶಕರು, ಹಾಲಿ ನಿರ್ದೇಶಕರು, ಹಾಲಿ ಅಧ್ಯಕ್ಷರು, ತಿರ್ಗಿ ಆಮೇಲೆ ಸಂಘದ ಸಿಬ್ಬಂದಿ ವರ್ಗ, ಆಮೇಲೆ ಉತ್ಪಾದಕರು ಯಾವುದೇ ಒಂದು ನಮ್ಮ ಸಂಘದಲ್ಲಿ ಏನು ಒಂದು ಲೋಪದೋಷ ಇಲ್ಲದೆ ಒಳ್ಳೆ ಅತ್ಯುತ್ತಮವಾಗಿ ಸಹಕಾರ ನಡೆಸ್ಕೊಂಡು ಬರ್ತಾಯಿದೆ. ನನ್ನ ಹೆಸರು ಎನ್ ರಾಮಚಂದ್ರಾಚಾರ್ಯ ಅಂತ. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಸಂಘ 1971ರಲ್ಲಿ ಪ್ರಾರಂಭವಾಗಿ ಸುಮಾರಷ್ಟು ನಿರ್ದೇಶಕರು, ಅಧ್ಯಕ್ಷರುಗಳು ಸಂಘಕ್ಕೆ ಸೇವೆ ಸಲ್ಲಿಸಿದ್ದು, ಆಡಳಿತ ಮಂಡಳಿಯ ಒಂದು ಬಿಗಿಯಾದ ನಿರ್ಣಯಗಳು, ಸಿಬ್ಬಂದಿಯವರ ಒಂದು ಪ್ರೋತ್ಸಾಹ ಹಾಗೂ ಪ್ರಮುಖವಾಗಿ ರೈತರ ಒಂದು ಸಹಕಾರದಿಂದ ಈ ಒಂದು ಸಂಸ್ಥೆ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗಿರ್ತದೆ. ಇನ್ನೂ ಉನ್ನತ ಮಟ್ಟಕ್ಕೆ ಈ ಸಂಘ ಬೆಳ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ. MPCSನಲ್ಲಿ ಈ ಹಿಂದೆ 3000 ಸಾಮರ್ಥ್ಯದ BMC ಟ್ಯಾಂಕರ್ ಅಳವಡಿಸಲಾಗಿತ್ತು. 2022ರಲ್ಲಿ ಹಾಲಿನ ಶೇಖರಣೆ 3800ಕ್ಕೆ ತಲುಪಿದಾಗ HTSY ಯೋಜನೆ ಅಡಿ ಸ್ವರ್ಣ ಜಯಂತಿ ಸ್ವರೋಜ್ಗರ್ ಯೋಜನೆ ಅಡಿ 5000 ಸಾಮರ್ಥ್ಯದ BMC ಟ್ಯಾಂಕರ್ಗಳನ್ನು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಳವಡಿಸಿದ ಏಕೈಕ ಸಂಘ ಎಂದು ಗುರುತಿಸಿಕೊಂಡಿತ್ತು. ನನ್ನ ಹೆಸರು MK ರಾಜಶೇಖರ್ ಅಂತ. ನಾನು ಈ ಸಂಘದ ಹಾಲಿ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು. ಈ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಹಿಂದೆ 1971ರಲ್ಲಿ ಸ್ಥಾಪನೆಯಾಗಿ ಹಿಂದೆ ಒಳ್ಳೆ ನಮ್ಮ ಮಳಮಾಚನಹಳ್ಳಿಯ ಹಿರಿಯರು ಎಲ್ಲ ಅನುಭವಿ ರಾಜಕಾರಣಿಗಳು ಈ ಒಂದು ಸಹಕಾರ ಸಂಘವನ್ನು ಈ ಮಟ್ಟಕ್ಕೆ ಇದುವರೆಗೂ ಬೆಳೆಸ್ಕೊಂಡಿದ್ದಾರೆ. ಮತ್ತು ಈಗ ನಮ್ಮ ಕಮಿಟಿ, ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಮಿಟಿ ಈಗ ಈ ಒಂದು ಹಾಲು ಉತ್ಪಾದಕರ ಸಂಘದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿತ್ತು. ನಿಮ್ಗೆ ಏನಂದರೆ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಂಘ ಏನು ಅಂದರೆ, ಮಳಮಾಚನಹಳ್ಳಿಯಲ್ಲಿ ಒಂದು ಇದೆ ಸಿಲ್ಕು ಮತ್ತು ಮಿಲ್ಕು, ಅಂದರೆ ರೇಷ್ಮೆಯನ್ನು ಅವಲಂಬಿಸಿಕೊಂಡು ಅದ್ರ ಜೊತೆಯಲ್ಲೇ ಮಿಲ್ಕು ಅಂದರೆ ಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ದಾರೆ. ಕಾರಣ ಏನಂದರೆ, ಎರಡೂ ಬೆಳೆಗೂ ಮೇವು ನಾವು ರೇಷ್ಮೆಯಲ್ಲಿ ಬೆಳೆದಿರೋಂಥ ಮೇವು ನಮಗೆ ಹಸುಗಳಿಗೂ ಆಗುತ್ತೆ. ಅದರಿಂದ ಈ ಒಂದು ಸಂಘ ನಮ್ಮ ಉತ್ಪಾದಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಇವತ್ತು ಹಾಲು ಉತ್ಪಾದನೆ ಇವತ್ತು ನಮ್ಗೆ ಕೊಡ್ತಾ ಇರೋ ದರ ಸಾಕಾಗ್ತಾಯಿಲ್ಲ. ಯಾಕಂದರೆ ನಮ್ಮ ರೈತರಿಗೂ ಹಸಿ ಮೇವನ್ನು ಬೇರೆ ಕಡೆ ಕೊಂಡ್ಕೊಂಡ್ಬಂದು
ವಸೂಲು ಸಾಕ್ತಾ ಇದ್ದಾರೆ. ಇಲ್ಲಿ ಇವತ್ತು ಪಶುಸಂಗೋಪನೆ ಪಶು ಆಹಾರಗಳು ಬೆಲೆ ಜಾಸ್ತಿಯಾಗಿದೆ. ಅವುಗಳಿಗಿಂತ ಆ ಕಡೆ ಮೇವು ಕೊಂಡ್ಕೊಂಡು ಈ ಕಡೆ ಪಶು ಆಹಾರವನ್ನು ಕೊಂಡ್ಕೊಂಡಾಗ ನಮ್ಮ ರೈತರಿಗೆ ಈಗೇನು ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮ ಸರ್ಕಾರದವರು ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿ ರೈತರಿಗೆ ಒಳ್ಳೆ ಬಿತ್ತನೆ ಬೀಜಗಳನ್ನು ಕೊಟ್ಟು. ನನ್ನ ಹೆಸರು ಪ್ರವೀಣಮ್ಮ, ಮೊಳಮಾಚಿನಹಳ್ಳಿ, ಚಿನ್ನಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಡೈರಿಗೆ ಮಹಿಳೆಯರೆಲ್ಲ ಸೇರಿ ಹಾಲು ಹಾಕ್ತಾ ಇದ್ದೀವಿ. ನಮ್ಮದೇ ಒಳ್ಳೆಯ ಹೆಸರು ಬಂದಿದೆ. ಹಾಲು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡುತ್ತಿರುವ ಮಳಮಾಚನಹಳ್ಳಿ ಎಂಪಿಸಿಎಸ್ನ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಾತೀತ ಸಹಕಾರವೂ ಸಹ ಲಭಿಸಿದೆ. ಪ್ರಸ್ತುತ ಕೆಎಂಎಫ್ ನಿರ್ದೇಶಕರಾಗಿರುವ ಶ್ರೀನಿವಾಸ ರಾಮಯ್ಯ ಅವರು ಸಂಘಕ್ಕೆ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲು ಕರ್ನಾಟಕ ಹಾಲು ಮಹಾಮಂಡಳಿಯಿಂದ 10 ಲಕ್ಷ, ಕೋಚಿಮಲ್ ಮೂಲಕ 5 ಲಕ್ಷ ರುಗಳ ನೆರವು ಕಲ್ಪಿಸುವ ಮೂಲಕ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ 2 ಲಕ್ಷ ರುಗಳ ನೆರವು ಪಡೆದುಕೊಳ್ಳಲಾಗಿದೆ. ಸಹಕಾರ ಸಂಘದಲ್ಲಿ ಇದುವರೆಗೂ 20 ಜನ ಅಧ್ಯಕ್ಷರು, 5 ಜನ ಉಪಾಧ್ಯಕ್ಷರು ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಸಂಘದಲ್ಲಿ ಆರ್ ಚಂದ್ರಾಚಾರ್ಯ ಅವರು 40 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಹಿಂದಿನ ಮತ್ತು ಹಾಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಯಾವುದೇ ವಿಘ್ನಗಳಿಲ್ಲದೆ ಸಂಘ ನಡೆಯುತ್ತಿದ್ದು ಜಿಲ್ಲೆಯಲ್ಲಿ ಪ್ರಸಿದ್ಧಿ ಹೊಂದಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.